ಬೆಳಗಾವಿ ಅಧಿವೇಶನ ಶುರುವಾಗಿದೆ. ಎಲ್ಲೂ ಕೂಡ ಎಡವದಂತೆ ಬಿಜೆಪಿ ಅಲರ್ಟ್ ಆಗಿದೆ. ಕಳೆದ ಬಾರಿ ಆಗಿತ್ತು, ಈ ಬಾರಿ ಮರುಕಳಿಸಬಾರದು ಅಂತ ಹೇಳಿ ಬಿಜೆಪಿ ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಾ ಇದೆ. ಕಳೆದ ಬಾರಿಯ ಅಧಿವೇಶನದ ಸಂದರ್ಭದಲ್ಲಿ ಸಿಟಿ ರವಿ ಅವರನ್ನ ಪೊಲೀಸರು ಅರೆಸ್ಟ್ ಮಾಡುವಂತಹ ಸಿಚುವೇಶನ್ ನಿರ್ಮಾಣ ಆಗಿತ್ತು. ದೊಡ್ಡ ಹೈ ಡ್ರಾಮಾ ನಡೆದೋಯ್ತು. ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಕೆಯ ಆರೋಪದಡಿ ಸಿಟಿ ರವಿಯವರು ಅರೆಸ್ಟ್ ಆಗಿದ್ರು. ಹಾಗಾಗಿ ಮಾತನಾಡುವ ಭರದಲ್ಲಿ ಪದ ಬಳಕೆಯ ಮೇಲೆ ಹಿಡಿತಾ ಇರ್ಲಿ ಅಂತ ಹೇಳಿ ಶಾಸಕರಿಗೆ, ವಿಧಾನ ಪರಿಷತ್ ಸದಸ್ಯರಿಗೆ ವಿಜಯೇಂದ್ರ ಸಂದೇಶವನ್ನ ಕೊಟ್ಟಿದ್ದಾರೆ. ಎಚ್ಚರಿಕೆಯಿಂದ ಕಲಾಪದಲ್ಲಿ ಭಾಗಿಯಾಗುವುದಕ್ಕೆ ಬಿವೈಬಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಗಣಪತಿ ನೀಡ್ತಾ ಹೋಗ್ತಾರೆ. ಗಣಪತಿ, ಕಳೆದ ಬಾರಿಯ ಅಧಿವೇಶನ ಸಿಟಿ ರವಿಯವರು ಆಡಿದ್ದಾರೆ ಎನ್ನಲಾದಂತಹ ಒಂದು ಪದದಿಂದಾಗಿ ದೊಡ್ಡ ಹೈ ಡ್ರಾಮಾ ಕಾರಣ ಆಗ್ಬಿಡ್ತು. ಅಧಿವೇಶನದ ಉದ್ದಕ್ಕೂ ಈ ವಿಚಾರ ಚರ್ಚೆಗೆ ಬಂತು. ಆದ್ರೆ ಈ ಬಾರಿ ಕಳೆದ ಬಾರಿಯ ನಡೆ ರಿಪೀಟ್ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಒಳ್ಳೆಯ ಮಾತಿನ ಬೋಧನೆ ಮಾಡಿದ್ದಾರಂತೆ ವಿಜಯೇಂದ್ರ. ಏನ್ ಡೀಟೇಲ್ಸ್ ಇದೆ ಈ ಬಗ್ಗೆ? ಖಂಡಿತ ನೋಡಿ, ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರ ಜೊತೆಗೆ ವಿಪಕ್ಷ ನಾಯಕರಲ್ಲಿರುವಂತಹ ಒಂದಷ್ಟು ಶಾಸಕರಿಗೂ ಸಾಕಷ್ಟು ಒಂದು ಪ್ರಶ್ನೆಗಳನ್ನು ಕೇಳುವಂತಿರುತ್ತೆ. ಅದಕ್ಕೆ ಉತ್ತರವನ್ನು ಪಡೆಯುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇಲ್ಲಿ ಸಮಸ್ಯೆಗಳ ಚರ್ಚೆ ಆಗಬೇಕು ಹೊರತು ನಾವೇ ಸಮಸ್ಯೆಗಳಿಗೆ ಒಳಪಡಬಾರದು ಅಂತ ಈಗಾಗಲೇ ವಿಜೇಂದ್ರ ಅವರು ತಮ್ಮ ಶಾಸಕರುಗಳಿಗೆ ಒಂದಷ್ಟು ಪಾಠಗಳನ್ನ ಮಾಡಿದ್ದಾರೆ. ಕಾರಣ ಇಷ್ಟೇ, ಕಳೆದ 1 ವರ್ಷಗಳ ಹಿಂದೆ ಇದೇ ಬೆಳಗಾವಿ ಅಧಿವೇಶನದಲ್ಲಿ ಒಂದು ಘಟನೆಗಳು ನಡೆದಿರುತ್ತೆ. ಆ ಘಟನೆಗೆ ಸಂಬಂಧಪಟ್ಟಂತೆ ಬಿಜೆಪಿ ಪರಿಷತ್ ಸದಸ್ಯರಾದಂತಹ ಸಿಟಿ ರವಿ ಅವರ ಮೇಲೆ ಗಂಭೀರವಾದ ಒಂದು ಆರೋಪಗಳು ಕೂಡ ಬರುತ್ತೆ. ಆ ಆರೋಪಗಳ ನಂತರ ಒಂದಷ್ಟು ಬಿಜೆಪಿ ಮೇಲೆ ಒಂದಷ್ಟು ಅಶ್ಲೀಲ ಪದ ಬಳಕೆಯ ಒಂದಷ್ಟು ಸಾಕಷ್ಟು ಆರೋಪಗಳ ನಂತರ ಟೀಕೆ ಟಿಪ್ಪಣಿಗಳು ಹೆಚ್ಚಾಗಿರುವಂತದ್ದು. ಕೆಲವೊಂದ್ ಕಡೆ ಈ ಟೀಕೆ ಟಿಪ್ಪಣಿಗಳಿಂದಲೇ ಅಧಿವೇಶನಗಳು ಮುಂದುವರಿಬೇಕಾ ಅಥವಾ ಅಧಿವೇಶನದಲ್ಲಿ ಒಂದಷ್ಟು ಸಮಸ್ಯೆಗಳು ಚರ್ಚೆ ಆಗಬೇಕಾ? ಈ ನಿಟ್ಟಿನಲ್ಲಿ ವಿಜೇಂದ್ರ ಅವರು ತಮ್ಮ ಪರಿಷತ್ ಸದಸ್ಯರಿಗಿರಬಹುದು, ಹಾಗೆ ಶಾಸಕರಿಗಿರಬಹುದು, ನೇರವಾಗಿ ನೀವು ಅಧಿವೇಶನದಲ್ಲಿ ಸರ್ಕಾರವನ್ನು ಕಟ್ಟಿ ಹಾಕಿ ಜೊತೆಗೆ ಸಮಸ್ಯೆಗಳನ್ನು ಚರ್ಚೆ ಮಾಡಿ ಅದರ ಹೊರತಾಗಿ ಮಾತನಾಡುವ ಬರದಲ್ಲಿ ಎಡವಟ್ಟನ್ನ ಮಾಡಿಕೊಂಡು ಸರ್ಕಾರಕ್ಕೆ ನೀವು ಅಸ್ತ್ರಗಳಾಗಬೇಡಿ ಅಂತ ಒಂದು ಪಾಠವನ್ನ ಈಗಾಗಲೇ ಮಾಡಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಗಣಪತಿ, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.